ರಾಜ್ಯ ಕಾಂಗ್ರೆಸ್ ಕಿತ್ತಾಟ ದೆಹಲಿಗೆ ಶಿಫ್ಟ್ ಆಗಿದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಶಾಸಕರು ದೆಹಲಿಗೆ ಹೋಗ್ತಿದ್ದಾರೆ, ಡಿಮ್ಯಾಂಡ್ ಮಾಡ್ತಾರೆ. ಇಲ್ಲಿ ನಾಯಕತ್ವ ಸರಿ ಇಲ್ಲ, ಹಾಗಾಗಿ ದೆಹಲಿಗೆ ಹೋಗ್ತಾರೆ ಅಂತ ಗುಡುಗಿದ್ದಾರೆ. ಶಾಸಕರಿಗೆ ಸಿಎಂ ಡಿಸಿಎಂ ಕಚ್ಚಾಟ ಬೇಸರ ತರಿಸಿದೆ ಅಂತ ಹೇಳಿರುವ ಅವರು ಒಳ ಮೀಸಲಾತಿ ವೇಳೆ ಕ್ಯಾಬಿನೆಟ್ನಲ್ಲಿ ಡಿಸಿಎಂఏ ಇರಲಿಲ್ಲ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಉದ್ದೇಶಪೂರ್ವಕವಾಗಿ ಅವರು ಇಲ್ಲದ ದಿನ ಕ್ಯಾಬಿನೆಟ್ ಮಾಡಿದ್ದಾರೆ. ಇದು ಸತ್ತ ಸರ್ಕಾರ, ಜನರ ಸಮಸ್ಯೆ ಇವರಿಗೆ ಬೇಕಿಲ್ಲ ಅಂತ ಗುಡುಗಿದ್ದಾರೆ. ರಾಜ್ಯದಲ್ಲಿ ಬೇಸಿಗೆ ಹೆಚ್ಚಾಗಿ ನೀರಿನ ಹಾಹಾಕಾರ ಇದೆ. ಜನ ಇವತ್ತು ನೀರಿಲ್ಲದೆ ಬಸವಳಿದು ಬೆಂಡಾಗಿ ಹೋಗ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಸಂಪುಟ ಪುನರಚನೆ ವಿಚಾರ ಅಥವಾ ಸಿಎಂ ಗದ್ದುಗೆ ವಿಚಾರವೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಗುಡುಗಿದ್ದಾರೆ ಆರ್ ಅಶೋಕ್. ನೀವು ಡೆಲ್ಲಿ ಟೂರೇ ಮಾಡಿಕೊಂಡು ನೀವು ಡೆಲ್ಲಿಯಲ್ಲೇ ಪರ್ಮನೆಂಟ್ ಠಿಕಾಣ ಮಾಡೋದು, ಇಲ್ಲಿ ಬರಬೇಡಿ, ನೀವು ಕರ್ನಾಟಕ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಈಗಾಗಲೇ ಜನ ಕಳೆದ 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡಿದೆ, ಜನರ ಪಾಲಿಗೆ ಸತ್ತೋಗಿದೆ ಸರ್ಕಾರ. ಇಲ್ಲಿ ಇರೋ ಅಂತ 2 ವರ್ಷ ಅದನ್ನ ಡೆಲ್ಲಿಯಲ್ಲಿ ಕಳೀತಾ ಇದ್ದಾರೆ. ಈಗಾಗಲೇ ಎಲ್ಲ MLAಗಳು ಡೆಲ್ಲಿ ಟೂರ್ ಮಾಡಿ ಒಂದ್ ಕಡೆ ಸಿದ್ದರಾಮಯ್ಯ ಇಳಿಸುವಂತ ಒಂದು ಗ್ಯಾಂಗು ಡೆಲ್ಲಿಗೆ ಹೋಗ್ತಾ ಇದೆ, ಇನ್ನೊಂದ್ ಕಡೆ DK ಶಿವಕುಮಾರ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಇಳಿಸುವಂತ ಇನ್ನೊಂದು ಟೀಮ್ 40 ಜನ ಮತ್ತೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆರಡೂ ನೋಡ್ತಾ ಇದ್ರೆ ಈ ಕಚ್ಚಾಟ, ಈ ಗೊಂದಲ ಇಲ್ಲಿಗೆ ನಿಲ್ಲಲ್ಲ. ಇದು ಮುಂದುವರೆದ ಪಾರ್ಟ್ 2. ಇದು ಇಷ್ಟು ದಿನ ಪಾರ್ಟ್ 1 ಆಯ್ತು, 3 ವರ್ಷ ಪಾರ್ಟ್ 1, ಈಗ ಪಾರ್ಟ್ 2. ಈ ಸಿನಿಮಾ ಬರ್ತಾ ಇದ್ದಲ್ಲ ದುರಂಧರ ಯಾವ್ದು ಬಂದಿದೆಯಲ್ಲ, ದುರಂಧರ್ ಪಾರ್ಟ್ 1 ಆಯ್ತು. ಇನ್ನು ಉಳಿದಿರೋ 2 ವರ್ಷ ಪಾರ್ಟ್ 2. ಹಂಗೆ ಈ ಸರ್ಕಾರ ಲಂಗೋಲ ಮಾಲಿಗೆ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.